everyone, welcome back to my YouTube channel Cozy Tales with me. ಇಂದಿನ ಕಥೆಯ ಹೆಸರು ಪಿಶಾಚಿಯ ಪಾಲು. ಒಂದು ದಿನ ಒಂದು ಪಿಶಾಚಿ ಮನುಷ್ಯ ರೂಪವನ್ನ ತಾಳಿ ತೆನಾಲಿ ರಾಮಕೃಷ್ಣನ ಮುಂದೆ ಬಂದು ನಿಲ್ಲುತ್ತೆ. ತೆನಾಲಿ ರಾಮಕೃಷ್ಣನು ಆ ಸಂದರ್ಭದಲ್ಲಿ ತನ್ನ ಗದ್ದೆ ಏನಿದೆ ಅಂದ್ರೆ ತನ್ನ ಭೂಮಿಯಲ್ಲಿ ಉಳುಮೆ ಮಾಡಲು ಪ್ರಯತ್ನ ಪಡ್ತಾ ಇರ್ತಾನೆ. ಆಗ ಪಿಶಾಚಿ ಏನ್ ಹೇಳುತ್ತೆ ಅಂದ್ರೆ, ಈ ಭೂಮಿ ನನ್ನ ಪೂರ್ವ ವಂಶದ್ದು, ಹಾಗಾಗಿ ನನ್ನ ವಂಶದಾಗಿರೋದ್ರಿಂದ ಈ ಭೂಮಿಯಲ್ಲಿ ನನಗೆ ಕೂಡ ಪಾಲಿದೆ ಅಂತ ಹೇಳ್ತಾನೆ. ತೆನಾಲಿ ರಾಮಕೃಷ್ಣನಿಗೆ ತುಂಬಾನೇ ಭಯ ಆಗತ್ತೆ ಈ ಪಿಶಾಚಿಯನ್ನ ನೋಡಿ. ಹಾಗೆ ಇದು ಪಿಶಾಚಿ ಆಗಿರೋದ್ರಿಂದ ನನಗೆ ಏನಾದ್ರೂ ತೊಂದರೆ ಮಾಡ್ಬೋದು, ಹಾಗಾಗಿ ನಾನು ಜಾಣ್ಮೆಯಿಂದ ಉತ್ತರ ನೀಡ್ಬೇಕಾ ಅಂತ ಹೇಳಿ ಸುಮ್ಮನಾಗ್ತಾನೆ. ಹಾಗೆ ಪಿಶಾಚಿ ಹೇಳತ್ತೆ, ಇನ್ಮೇಲೆ ನೀನ್ ಇದರಲ್ಲಿ ಏನೇ ಮಾಡಿದ್ರು ಕೂಡ ನನಗೆ ಇದು ಬೇಕು, ಹಾಗೆ ಇದರಲ್ಲಿ ಅರ್ಧ ಪಾಲನ ನಾನ್ ತಗೋತೀನಿ ಅಂತ ಪಿಶಾಚಿ ಹೇಳತ್ತೆ. ಆಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ಸರಿ, ಈ ಭೂಮಿಯ ಮೇಲೆ ಏನು ಬೆಳೆಯುತ್ತೋ ಅದನ್ನ ನೀವು ತಗೊಳ್ಳಿ ಅಂತ ಹೇಳ್ತಾನೆ. ಪಿಶಾಚಿಗೆ ತುಂಬಾನೇ ಖುಷಿಯಾಗಿ ಅಲ್ಲಿಂದ ನಡೆಯುತ್ತೆ. ಹಾಗೆ ಸ್ವಲ್ಪ ದಿನಗಳ ನಂತರ ಬಂದು ನೋಡಿದಾಗ ಪಿಶಾಚಿಗೆ ತುಂಬಾ ಖುಷಿಯಾಗಿ ಅಲ್ಲಿಂದ ನಡೆಯುತ್ತೆ. ಹೀಗೆ ಸ್ವಲ್ಪ ದಿನಗಳಾಗತ್ತೆ. ತೆನಾಲಿ ರಾಮಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ ಆಲೂಗಡ್ಡೆಯನ್ನ ಬೆಳಿತಾನೆ. ಸ್ವಲ್ಪ ವರ್ಷಗಳ ನಂತರ ಪಿಶಾಚಿ ಮರು ಬಂದಾಗ ಪಿಶಾಚಿಗೆ ಏನಿರತ್ತೆ ಅಂದ್ರೆ ಮೇಲ್ಗಡೆ ಎಲ್ಲ ಒಂದು ಹಸಿರಾಗಿರುವಂತ ಸಿಕ್ಕಿರತ್ತೆ, ಆದ್ರೆ ಆಲೂಗಡ್ಡೆ ಸಿಗೋದೇ ಇಲ್ಲ. ಯಾಕಂದ್ರೆ ಪಿಶಾಚಿಯ ಪಾಲು ಯಾವಾಗ್ಲೂ ಭೂಮಿಯ ಮೇಲಿರೋದು, ಹಾಗಾಗಿ ಭೂಮಿಯಲ್ಲಿ ಒಳಗೆ ಬೆಳೆದಂತಹ ಆಲೂಗಡ್ಡೆ ಅವನಿಗೆ ಸಿಗೋದೇ ಇಲ್ಲ. ಹಾಗಾಗಿ ಪಿಶಾಚಿಗೆ ಬಹಳ ಕೋಪ ಬರುತ್ತೆ. ಆಗ ಆ ಪಿಶಾಚಿ ಏನ್ ಮಾಡತ್ತೆ ಅಂದ್ರೆ ತೆನಾಲಿ ರಾಮಕೃಷ್ಣನಿಗೆ, ಇನ್ಮೇಲೆ ನನಗೆ ಭೂಮಿಯ ಒಳಗಡೆ ಇರೋದೆಲ್ಲ ನನ್ನ ಪಾಲಾಗಿರತ್ತೆ, ಭೂಮಿಯ ಮೇಲೆ ಬೀರೋದೆಲ್ಲ ನಿನ್ನ ಪಾಲು ಅಂತ ಹೇಳಿ ಹೋಗ್ತಾರೆ. ಆಗ ತೆನಾಲಿ ರಾಮಕೃಷ್ಣ ಏನ್ ಮಾಡ್ತಾನೆ, ಸರಿ ಅಂತ ಹೇಳಿ ನೆಕ್ಸ್ಟ್ ಜೋಳವನ್ನ ಬೆಳಿತಾನೆ. ಹಾಗೆ ಜೋಳವನ್ನ ಬೆಳೆದ ನಂತರ ಸ್ವಲ್ಪ ಸಮಯದ ನಂತರ ಅಂದ್ರೆ ಸ್ವಲ್ಪ ವರ್ಷಗಳ ನಂತರ ಪಿಶಾಚಿ ಬರುತ್ತೆ. ಆಗ ಪಿಶಾಚಿಗೆ ಭೂಮಿಯ ಒಳಗಿರೋ ಭಾಗ ಮಾತ್ರ ಸೇರಿರುತ್ತೆ, ಹಾಗಾಗಿ ಜೋಳ ಸಿಗೋದೇ ಇಲ್ಲ. ಯಾಕಂದ್ರೆ ಜೋಳ ಭೂಮಿಯ ಮೇಲೆ ಬೆಳೆಯುತ್ತೆ, ಒಳಗಡೆ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಪಿಶಾಚಿಗೆ ಕೊಡ್ತಾನೆ. ಇದರಿಂದ ಪಿಶಾಚಿಗೆ ತುಂಬಾನೇ ಕಿರಿಕಿರಿಯಾಗಿ, ಈ ಹುಡುಗ ತುಂಬಾನೇ ಜಾಣ್ಮೆಯಿಂದ ಕೆಲಸವನ್ನ ಮಾಡ್ತಾನೆ, ಇವನ ಜೊತೆಗೆ ನನ್ನ ಸಂಬಂಧ ಸರಿ ಆಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರ ನಡೆಯುತ್ತೆ. ಹಾಗೆ ನಾನು ಇನ್ಮೇಲೆ ಯಾವತ್ತೂ ನಿನಗೆ ತಂಟೆ ನೀಡಲು ಬರೋದಿಲ್ಲ ಅಂತ ಹೇಳಿ ಹೋಗ್ಬಿಡತ್ತೆ. ಇದನ್ನು ಕೇಳಿದ ತೆನಾಲಿ ರಾಮಕೃಷ್ಣನಿಗೆ ತುಂಬಾನೇ ಸಂತೋಷವಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರ, ಇಂದಿನ ಕಥೆಯಲ್ಲಿ ಪಿಶಾಚಿಯ ಕಥೆಯನ್ನ ನೀವು ನೋಡಿದ್ರ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ನಾನು ನಿಮ್ ಜೊತೆ ಭೇಟಿ ಆಗ್ತೀನಿ. ಈ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.